ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೃಷ್ಣಮೂರ್ತಿ ಡಿ ಸಿ ಅಂತ ಹೇಳ್ಬಿಟ್ಟು ಐ ಆಮ್ ವೆಲ್ತ್ ಕೋಚ್. ಬೇಸಿಕಲಿ ನಾನು ನಿಮ್ಮ ಇನ್ಕಮ್ ಮತ್ತೆ ಎಕ್ಸ್ಪೆಂಡಿಚರ್ ಹೇಗೆ ಟ್ರ್ಯಾಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಫ್ರೀ ಆಗಿ ಕೋಚಿಂಗ್ ಮಾಡ್ತೀನಿ. ಅದಲ್ಲದೆ ಟೆಟ್ ಫ್ರೀ ನಿಮ್ಮ ಲೋನ್ ಹೇಗೆ ಕಂಪ್ಲೀಟ್ ಮಾಡಬೇಕು ಅಥವಾ ಲೋನ್ ಹೇಗೆ ಕ್ಲಿಯರ್ ಮಾಡಬೇಕು, ಹೈ ರೇಟ್ ಆಫ್ ಇಂಟ್ರೆಸ್ಟ್ ಯಾವಾಗ ಮಾಡಬೇಕು ಅಥವಾ ಲೋ ಇಂಟ್ರೆಸ್ಟ್ ರೇಟ್ ನ ಯಾವಾಗ ಕ್ಲಿಯರ್ ಮಾಡಬೇಕು ಅಥವಾ ಸ್ಮಾಲ್ ಅಮೌಂಟ್ ಯಾವಾಗ ಕ್ಲಿಯರ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಸೊ ಒಂದ್ ವೇಳೆ ನಿಮಗೆ ಆಸಕ್ತಿ ಇದ್ರೆ ನೀವು ನನಗೆ ಚಾಟ್ ಮಾಡಿ, ಮೆಸೇಜ್ ಮಾಡಿ ಅಥವಾ ಇಮೇಲ್ ಮಾಡಿ. ನಾನು ನಿಮಗೆ ಒನ್ ಟು ಒನ್ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಸಮಯ ಮತ್ತೆ ಹೇಗೆ ಏನು ಅಂತ ಬಿಟ್ಟು ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಅದಾದ ನಂತರ ನೀವು ನಿಮ್ಮ ಲೈಫ್ ಅಲ್ಲಿ ತಗೊಳ್ಳುವಂತ ಡಿಸಿಷನ್ ಮೇಲೆ ನಿಮ್ಮ ಲೋನ್ ಕ್ಲಿಯರೆನ್ಸ್ ಆಗುತ್ತೆ ಅಥವಾ ಎಕ್ಸ್ಪೆನ್ಸಸ್ ಮತ್ತೆ ಇನ್ಕಮ್ ಟ್ರ್ಯಾಕ್ ಮಾಡೋದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ತೀರಾ. ಸೊ ಇವತ್ತಿನ ಕಂಟೆಂಟ್ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ಇನ್ನೊಮ್ಮೆ ಹೇಳ್ತೀನಿ, ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ ಅಂತ ಹೇಳ್ಬಿಟ್ಟು. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕನ್ ಪ್ರೆಸ್ ಮಾಡಿ. ಯಾಕೆಂತ ಹೇಳಿದ್ರೆ ನನ್ನ ಎಲ್ಲಾ ವಿಡಿಯೋಸ್ಗಳು ನಾನು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೀವು ನನ್ನ ವಿಡಿಯೋ ವಾಚ್ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಹಾಗಾಗಿ ಬೇಗ ನೀವು ನೋಡ್ಲಿಕ್ಕೆ ಒಂದು ಅವಕಾಶ ಇರುತ್ತೆ. ಸೊ ಇವತ್ತಿನ ಕಂಟೆಂಟ್ ನೋಡೋಣ. ಎನ್ಹಾನ್ಸಿಂಗ್ ಫೈನಾನ್ಷಿಯಲ್ ಸ್ಕಿಲ್ಸ್. ಇದು ತುಂಬಾನೇ ಇಂಪಾರ್ಟೆಂಟ್. ನಮ್ಮ ಫೈನಾನ್ಷಿಯಲ್ ಸ್ಕಿಲ್ಸ್ ನ ನಾವು ಇಟ್ಕೊಳ್ಳುವಂಥದ್ದು ಮತ್ತೆ ಮ್ಯಾನೇಜ್ ಮಾಡೋದು ಮತ್ತೆ ಬಡ್ಜೆಟಿಂಗ್ ಮಾಡೋದು ಮತ್ತೆ ಗೋಲ್ ರೀಚ್ ಆಗೋದು. ಸೊ ನಾವು ನಮ್ಮ ಫೈನಾನ್ಷಿಯಲ್ ಸ್ಕಿಲ್ಸ್ ನ ಎನ್ಹಾನ್ಸ್ ಮಾಡ್ಕೊಂಡಿಲ್ಲ ಅಂದ್ರೆ ಆ ಒಂದು ನಿಮ್ಮ ಬೆಳವಣಿಗೆ ಆಗೋದಿಲ್ಲ. ಜೊತೆಗೆ ನಿಮ್ಮ ಹಣ ಹೇಗಿರುತ್ತೆ ಹಾಗೆ ಇರುತ್ತೆ, ಸ್ಟೇಬಲ್ ಆಗಿ ಅದು ಗ್ರೋ ಆಗಲ್ಲ. ಮತ್ತೆ ನೀವು ಏನ್ ಅನ್ಕೊಂಡಿರ್ತೀರ ಅದನ್ನ ರೀಚ್ ಮಾಡಕ್ ಆಗೋದಿಲ್ಲ. ಸೊ ಹಾಗಾಗಿ ಕೆಲವೊಂದು ಪಾಯಿಂಟ್ ಅನ್ನ ನಾನು ಇವತ್ತು ತಗೊಂಡಿದ್ದೀನಿ. ಆ ಒಂದು ಪಾಯಿಂಟ್ ಆಧಾರದ ಮೇಲೆ ನಿಮ್ಮ ಲೈಫ್ ಅಲ್ಲಿ ಸೊ ಏನೆಲ್ಲ ಅಚೀವ್ ಮಾಡಕ್ಕಾಗತ್ತೆ ಅದ್ರ ಬಗ್ಗೆ ನೀವು ನೋಡೋಣ. ಮೊದಲನೇದು ಜನರೇಟಿಂಗ್ ಇನ್ಕಮ್ ಫೈನಾನ್ಷಿಯಲ್ಸ್. Financial statements and managing, like, it is kind of enhancing financial literacy to improve earning potential and identify diversification of income streams. ನಿಮ್ಮ ಮಲ್ಟಿಪಲ್ ಸ್ಟ್ರೀಮ್ಸ್ ಆಫ್ ಇನ್ಕಮ್ ಯಾವುದಿದು ಅಂತ ನೀವು ಐಡೆಂಟಿಫೈ ಮಾಡ್ಕೊಳ್ಬೇಕು. ಅಥವಾ ನೀವು ಯಾವ ಏರಿಯಾದಲ್ಲಿ ನೀವು ತುಂಬಾ ಆಸಕ್ತರಿದ್ದೀರಾ ಮತ್ತೆ ತುಂಬಾ ಮಾಹಿತಿ ಗೊತ್ತಿದೆ, ಆ ಮಾಹಿತಿ ಇಟ್ಕೊಂಡು ನೀವು ನಿಮ್ಮ ಲೈಫ್ ಸ್ಟೈಲ್ ಅಥವಾ ಲೈಫ್ ಸ್ಕಿಲ್ ನ ಎನ್ಹಾನ್ಸ್ ಮಾಡ್ಕೊಂಡು ಅದ್ರ ಬಗ್ಗೆ ಮಾಹಿತಿ ಕೊಡುವಂತದ್ದಾಗಿರ್ಬೋದು. ಸೊ ನೆಕ್ಸ್ಟ್, protecting wealth, healthy financial habits, constantly budgeting, avoiding unnecessary debts, and reviewing financial plan help maintain strong foundation for a wealth presentation ಅಥವಾ preservation. Sorry, not presentation, it is a preservation. ಸೊ ನಿಮ್ಮ ವೆಲ್ತ್ ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ನೀವು ಪ್ರತಿ ತಿಂಗಳು ಅಥವಾ ಪ್ರತಿ 3 ತಿಂಗಳಿಗೊಮ್ಮೆ ಬಡ್ಜೆಟ್ ಮಾಡುವಂಥದ್ದು, ಅನ್ನೆಸೆಸರಿ ಎಕ್ಸ್ಪೆಂಡಿಚರ್ ನ ಅವಾಯ್ಡ್ ಮಾಡುವಂಥದ್ದು, ಮತ್ತೆ ನಿಮ್ಮ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಹೇಗಿದೆ ಅಥವಾ ಗ್ರೋ ಆಗ್ತಾ ಇದೆಯಾ, ಅಲ್ಲೇ ಇದೆಯಾ ಅಥವಾ ಲಾಸ್ ಆಗ್ತಾ ಇದೆಯಾ, ಈ ಒಂದು ಪ್ರತಿ 3 ತಿಂಗಳಿಗೊಮ್ಮೆ ಅಥವಾ ಪ್ರತಿ 2 ತಿಂಗಳಿಗೊಮ್ಮೆ ಅಥವಾ ಪ್ರತಿ ತಿಂಗಳು ನೀವು ನಿಮ್ಮ ಫೈನಾನ್ಷಿಯಲ್ ನ ರಿವ್ಯೂ ಮಾಡುವಂಥದ್ದು ಮತ್ತೆ ಪ್ಲಾನ್ ಮಾಡೋದು. ಸೊ ಇದೆಲ್ಲ ಮಾಡ್ತಾ ಇದ್ರೆ ಕಾನ್ಸ್ಟೆಂಟ್ಲಿ ಏನಾಗುತ್ತೆ, ನಿಮ್ಮ ಫೈನಾನ್ಷಿಯಲ್ಸ್ ಎಲ್ಲಿದೆ, ಐದರ್ ಇಟ್ ಇಸ್ ಇನ್ ಲಾಸ್ ಅಲ್ಲಿ ಇದೆಯಾ ಅಥವಾ ಮಿಡಲ್ ಅಲ್ಲಿ ಇದೆಯಾ ಅಥವಾ ಗ್ರೋ ಆಗ್ತಾ ಇದೆ. ಸೊ ಈ ಒಂದು ನಿಮಗೆ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗುತ್ತೆ. ಸೊ ಅದರ ಆಧಾರದ ಮೇಲೆ ನೀವು ಡಿಸಿಷನ್ ತಗೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಸೊ ಬಡ್ಜೆಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ನಿಮ್ಮ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇಟ್ಕೊಳ್ಳೋದು ಅಥವಾ ನಿಮ್ಮ ಫೈನಾನ್ಷಿಯಲ್ ಗ್ರೋ ಮಾಡಬೇಕು ಅಂದ್ರೆ ಬಡ್ಜೆಟ್ ಇಂಪಾರ್ಟೆಂಟ್. ಅವಾಯ್ಡ್ ಅನ್ನೆಸೆಸರಿ ಥಿಂಗ್ಸ್ ನ ಎಕ್ಸ್ಪೆಂಡಿಚರ್ ಮಾಡೋದನ್ನ ನೀವು ಅವಾಯ್ಡ್ ಮಾಡಬೇಕಾಗುತ್ತೆ. ಎಫೆಕ್ಟಿವ್ ಬಡ್ಜೆಟಿಂಗ್, ಬ್ಯಾಲೆನ್ಸಿಂಗ್ ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್, ಮ್ಯಾನೇಜ್ ಡಿಫಿಸಿಟ್ಸ್, ಬಡ್ಜೆಟ್ ಅಂಡ್ ಆಪ್ಟಿಮೈಸ್ ಸರ್ಪ್ಲಸ್, ಬಡ್ಜೆಟ್ ಫಾರ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ. ಸೊ ಅವಾಗ ಹೇಳ್ದಂಗೆ ಬಡ್ಜೆಟ್ ಅನ್ನೋದು ನೀವು ಮಾಡ್ಕೊಂಡಿಲ್ಲ ಅಂತಂದ್ರೆ ನೀವು ಎಷ್ಟು ಖರ್ಚು ಮಾಡಬೇಕು, ಎಷ್ಟು ಉಳಿತಾಯ ಮಾಡಬೇಕು, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಮತ್ತೆ ನಮ್ಮ ಎಂಟರ್ಟೈನ್ಮೆಂಟ್ ಎಷ್ಟು ಎಕ್ಸ್ಪೆಂಡಿಚರ್ ಬೇಕಾಗುತ್ತೆ ಅಂತ ನೀವು ಮಾಡ್ಕೊಂಡಿಲ್ಲ ಅಂತಂದ್ರೆ ನೀವು ಹಣ ದುಡಿದಿರೋದೆಲ್ಲ ನಿಮ್ಮ ನೀಡ್ಸ್ ಮತ್ತು ವಾಂಟ್ಸ್ ಗೆ ಖರ್ಚಾಗುತ್ತೆ. ಸೊ ಉಳಿತಾಯ ಮಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ. ಸೊ ಹಾಗಾಗಿ ನಿಮ್ಮ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಕೂಡ ಕೆಳಗಡೆ ಹೋಗುತ್ತೆ. ಸೊ ನಿಮ್ಮ ಫೈನಾನ್ಷಿಯಲ್ ನಿಮ್ಮ ಎನ್ಹಾನ್ಸ್ ಮಾಡ್ಕೊಂಡಿಲ್ಲ ಅಥವಾ ನೀವು ಕಾನ್ಸ್ಟೆಂಟ್ ಆಗಿ ಅಥವಾ ಕಂಟಿನ್ಯೂಸ್ ಆಗಿ ನೀವು ಈ ಪ್ರಾಸೆಸ್ ನ ಮಾಡ್ಕೊಂಡಿಲ್ಲ ಅಂತಂದ್ರೆ ಡೆಫಿನೆಟ್ ಆಗಿ ನಿಮ್ಮ ಆದಾಯ ಕೆಳಗಡೆ ಹೋಗ್ತಾ ಇರುತ್ತೆ. ಆದಾಯ ಇನ್ ದ ಸೆನ್ಸ್ ನೀವು ಉಳಿತಾಯ ಮಾಡೋದು ಕಡಿಮೆ ಆಗುತ್ತೆ, ಖರ್ಚು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆಪ್ಟಿಮೈಸ್ ಡೆಟ್ ಸ್ಟ್ರಕ್ಚರ್ಸ್, ಚೂಸ್ ದ ರೈಟ್ ಟೈಪ್ಸ್ ಆಫ್ ಡೆಟ್, ಲಾಂಗ್ ಟರ್ಮ್ ಅಥವಾ ಶಾರ್ಟ್ ಟರ್ಮ್ ವೇರಿಯಬಲ್ಸ್ ರೇಟ್ based on your cost, risk and cash flow stability helps optimize leverage benefits. ಸೊ ನಿಮ್ಮ ಕ್ಯಾಶ್ ಏನ್ ಆಧಾರದ ಮೇಲೆ, ನಿಮ್ಮ ಕ್ಯಾಶ್ ಎಷ್ಟಿರುತ್ತೆ ಅಥವಾ ನೆಟ್ ವರ್ತ್ ಏನಿದೆ ಅದರ ಆಧಾರದ ಮೇಲೆ ನೀವು ಚೂಸ್ ಮಾಡಿ
ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಥವಾ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಥವಾ ನಿಮ್ಮ ಗೋಲ್ ಬೇಸ್ಡ್ ಆಧಾರದ ಮೇಲೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಲಾಂಗ್ ಟರ್ಮ್ ಹೋಗ್ಬೇಕಾ ಶಾರ್ಟ್ ಟರ್ಮ್ ಹೋಗ್ಬೇಕಾ ಅಂತ. ಕೆಲವೊಮ್ಮೆ ನಾನು ಇನ್ನು 5 ವರ್ಷದಲ್ಲಿ ನಾನು ಮನೆ ಕಟ್ಟಬೇಕು ಅಂತ ಅನ್ಕೊಂಡಿದ್ರೆ ನೀವು ಗೋ ವಿತ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಅಥವಾ ಶಾರ್ಟ್ ಟರ್ಮ್ ಅಲ್ಲಿ ನಾನು ಮುಂದಿನ 6 ತಿಂಗಳಲ್ಲಿ ನಾನು ಕಾರ್ ಪರ್ಚೇಸ್ ಮಾಡಬೇಕು, ಅಥವಾ ಮುಂದಿನ 6 ತಿಂಗಳಲ್ಲಿ ನನ್ನ ಮನೆ ಆಲ್ಟ್ರೇಷನ್ ಮಾಡಬೇಕು, ಇದು ಶಾರ್ಟ್ ಟರ್ಮ್ ಅಲ್ಲಿ ನಂದು ಇಷ್ಟ ಹಣ ಬೇಕು ಅಂದ್ರೆ ಅದ್ರ ಆಧಾರದ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಫಸ್ಟ್ ನೀವು ನಿಮ್ಮ ಗೋಲ್ ನ ಡಿಸೈಡ್ ಮಾಡ್ಕೊಳ್ಳಿ, ಅದ್ರ ಆಧಾರದ ಮೇಲೆ ಯು ಹ್ಯಾವ್ ಟು ಸ್ಟಾರ್ಟ್. ಅದಕ್ಕೂ ಮುಂಚೆ ನೀವು ಫೈನಾನ್ಷಿಯಲ್ ಸ್ಕಿಲ್ಸ್ ಅಥವಾ ಎನ್ಹಾನ್ಸಿಂಗ್, ನೀವು ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ತಿಳ್ಕೊಂಡ್ರೆ, ನಿಮಗೆ ಅವೇರ್ನೆಸ್ ಇಲ್ಲ ಅಂತಂದ್ರೆ ಏನಾಗುತ್ತೆ, ನಿಮಗೆ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ನೀವು ಫೈನಾನ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳಿ, ಅದ್ರ ಆಧಾರದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಲಾಸ್ಟ್ನೇದು ಎನ್ಹಾನ್ಸಿಂಗ್ ಫೈನಾನ್ಷಿಯಲ್ ಅವೇರ್ನೆಸ್, ಕಂಟಿನ್ಯೂಸ್ಲಿ acquiring and updating financial knowledge to make informed decisions to adopt economical change. ಸೊ ಅವಾಗ್ಲೇ ಹೇಳ್ದಂಗೆ ನೀವು ಫೈನಾನ್ಷಿಯಲ್ ಬಗ್ಗೆ ಹೆಚ್ಚು ಮಾಹಿತಿ ತಿಳ್ಕೊಳ್ಳಿ. ಮಾಹಿತಿ ತಿಳ್ಕೊಂಡು ಎಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಲ್ಲಿ ನನಗೆ ರಿಟರ್ನ್ಸ್ ಜಾಸ್ತಿ ಬರುತ್ತೆ, ನನ್ನ ಹಣ ಎಲ್ಲಿ ಗ್ರೋ ಆಗುತ್ತೆ, ಇದೆಲ್ಲ ಮಾಹಿತಿ ತಿಳ್ಕೊಂಡು ಅದ್ರ ಆಧಾರದ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಹಾಗಾಗಿ ವಿತೌಟ್ ಇನ್ಫಾರ್ಮೇಶನ್, ವಿತೌಟ್ ಏನೇ ಹೇಳಿ ಮಾಹಿತಿ ಗೊತ್ತಿಲ್ಲ ಅಂತ ಹೇಳಿ ನೀವು ಎಲ್ಲೆಲ್ಲೋ ಹಣ ಹಾಕಿ ನೀವು ಹಣ ಕಳ್ಕೊಳ್ಳೋದು ಬೇಡ. ಸೊ ಹಾಗಾಗಿ ಮೊದಲು ನೀವು ಇನ್ಫಾರ್ಮೇಶನ್ ತಿಳ್ಕೊಳ್ಳಿ, ಅದರ ಆಧಾರದ ಮೇಲೆ ನಿಮ್ಮ ಹತ್ರ ಎಷ್ಟು ನೆಟ್ವರ್ತ್ ಕ್ಯಾಶ್ ಇದೆ ಅದನ್ನ ನೋಡ್ಕೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಸೊ ಥ್ಯಾಂಕ್ ಯು. ಮತ್ತೊಮ್ಮೆ ನಾನು ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಹೇಳ್ತೀನಿ, ವೆಲ್ತಿ ಕೃಷ್ಣ ಅಂತ ಹೇಳ್ಬಿಟ್ಟು ನನ್ನ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಮಾಹಿತಿನ ತಿಳಿಸಿ. ಥ್ಯಾಂಕ್ ಯು ವೆರಿ ಮಚ್.